ಟಾಕ್ಸಿಕ್ ಕನ್ನಡ ಮೂವಿಗೆ ಸ್ವಾಗತ ಸುಸ್ವಾಗತ. ಟಾಕ್ಸಿಕ್ ಕನ್ನಡ ಮೂವಿ ಒಳಗೆ ಏನೈತಪ್ಪ ಅಂತ ಅದು ಅದ್ರ ವಿಶೇಷ ಏನೈತಿ ಮತ್ತು ಅದ್ರ ಟ್ರೇಲರ್ ಒಳಗನ ಎಷ್ಟು ಹವಾ ಎಬ್ಸ್ಯಾರ ಅಂದ್ರೆ ಇನ್ನು ಸಿನಿಮಾ ಬಂದ ಮ್ಯಾಗ ಯಾವ ರೀತಿ ಹವಾ ಇರ್ತೈತೆ ಅಂತ ನನಗಂತೂ ಊಹಿಸಲಾಕ ಸಾಧ್ಯ ಇಲ್ಲ ನೋಡ್ರಿ. ಇವತ್ತು ತಾರೀಕು 25, ಇನ್ನು ನಾಳೆನೇ ಬಿಡುಗಡೆ ಆಕತಿ. ಇವತ್ತನ 25ನೇ ತಾರೀಕು ವಿಡಿಯೋ ಮಾಡಾಕತ್ತೀನಿ. 26ನೇ ತಾರೀಕು ಈ ವಿಡಿಯೋ ನೋಡ್ತೀರಿ ನೀವು. ನಾಳೆ ಟಾಕ್ಸಿಕ್ ಕನ್ನಡ ಮೂವಿ ನೋಡ್ತೀರಿ ಅಂತ ಹೇಳಿ ಇವತ್ತು ವಿಡಿಯೋ ಮಾಡತ್ತೀನಿ. ಅದನ್ನು ಇವತ್ತದು ತಿಳ್ಕೊಂಬಿಡ್ರಿ. ಅದನ್ನು ನೀವು ಯಾವಾಗ ವಿಡಿಯೋ ನೋಡ್ತಿರಲ್ಲ ಅವಾಗ ತಿಳ್ಕೊಂಬಿಡ್ರಿ. ಟಾಕ್ಸಿಕ್ ಕನ್ನಡ ಮೂವಿ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡಕತ್ತೀನಿ ಈಗ. ಟಾಕ್ಸಿಕ್ ಕನ್ನಡ ಮೂವಿ ಎಂಬುದು ರಾಕಿಂಗ್ ಸ್ಟಾರ್ ಯಶ್ ಅವರು ನಟನೆ ಮಾಡಿರುವಂಥ ಒಂದು ಮೂವಿ ಆಗೈತಿ. ಆ ಮೂವಿ ಒಳಗೆ ಇಷ್ಟು ತಿಂಡಿಲೇ ಆ್ಯಕ್ಟಿಂಗ್ ಮಾಡ್ಯಾರ ಅಂದ್ರೆ ಅದನ್ನು ನಿಮ್ಗೆ ವರ್ಣಿಸಲಾಕೂ ಸಾಧ್ಯ ಇಲ್ಲ. ಅಷ್ಟು ಮಸ್ತ್ ಮಜಾ ಐತೆ ನೋಡ್ರಿ ನಮ್ಮ ಟಾಕ್ಸಿಕ್ ಕನ್ನಡ ಮೂವಿ. ಎಂಟರ್ಟೈನ್ಮೆಂಟ್ಗಿಂತನೂ ಫುಲ್ ನಮ್ಮ ಮೈಂಡ್ ಸೆಟ್ನ ಬದಲಾವಣೆ ಮಾಡುವಂಥದ್ದು. ಅಂದ್ರೆ ಹೆಂಗಪ್ಪ ಅಂದ್ರೆ ಯೂತ್ಗೆ ಬಂದು ಕೊಪ್ಪು ಅದೇನು ಹವಾ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈಟಾಟ ಹವಾ ಎಬ್ಸಿಲ್ಲ. ಆ ಗಜಿಗೆಜ್ ಸಿನಿಮಾದಾಗ ಏನು ಆ್ಯಕ್ಟಿಂಗ್ ಮಾಡ್ಯಾರಲ್ಲ, ಒಂದು ಸ್ವಲ್ಪ ಅದರ ರೀತಿ ಅಂದರೆ ಹೇರ್ ಸ್ಟೈಲ ಮತ್ತು ಬಾಡಿ ಸ್ಟೈಲ ಎಲ್ಲ ಸ್ವಲ್ಪ ಅದ ಸ್ಟೈಲ್ ಐತಿ. ಆಮ್ಯಾಗ ಬೇರೆ ಬೇರೆ ರೀತಿಯಾದಂಥ ಹೀರೋಯಿನ್ಸ್ಗಳದಾರು ಮತ್ತು ಬಾಲಿವುಡ್ ರೀ ಸಿನಿಮಾ ಇದು. ಬಾಲಿವುಡ್ ಸಿನಿಮಾ ಅಂದ್ರೆ ಅದರದ್ದಾದ ಒಂದು ಹವಾನ ಹೊಂದಿರ್ತೈತಿ. ಆಮ್ಯಾಗ ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ನಮ್ಮ ಟಾಕ್ಸಿಕ್ ಕನ್ನಡ ಮೂವಿ ಏನೈತಿರಲ್ಲ ಭಾಳ ಹವಾ ಎಬ್ಸಾಕತ್ತೈತಿ ರೀ. ಮತ್ತು ಅದ್ರದ್ದೇನು ನಿಮ್ಗೆ ಏನು ಹೇಳ್ಬೇಕಂದ್ರೆ ದಂಡಿ ಮಾತು ಹೇಳ್ಬೇಕಂದ್ರೆ ಈಗ ಎಲ್ಲಾನ ಕಡೆ ನೋಡ್ರಿ ಟ್ರೇಲರ್ ಬಿಟ್ಟಾರ ನುಸ್ತಾ 4 ನಿಮಿಷ ಟ್ರೇಲರ್ ಬಿಟ್ಟಾರು. ಅದನ್ನು ಟ್ರೇಲರ್ಗೆ ಇಷ್ಟು ಹವಾ ಆಯ್ತು ಟಾಕ್ಸಿಕ್ ಕನ್ನಡ ಮೂವಿ. ಏನೈತಿ ಸುದ್ದಿ ಟ್ರೇಲರ್ ಬಿಟ್ಟವರು 3-4 ತಿಂಗಳು ಟ್ರೇಲರ್ ಬಿಟ್ಟ. ಆಮೇಲೆ ಇಲ್ಲಿ ತನಕ ಫುಲ್ ಹವಾ ಐತಿ. ಮತ್ತು ಅವ್ರ ಮನೆ ಎಲ್ಲ ಪಬ್ಲಿಸಿಟಿ ಎಲ್ಲ ಕೊಟ್ಟಾರು. ಆಮ್ಯಾಗ ಸಿನಿಮಾ ಅಂತೂ ನೋಡ್ರಿ ಎಷ್ಟು ಟೀಕೆಗಳಿಗೂ ಒಳಗಾಗೈತಿ ಅದು ಯಾವುದೋ 18+ ಕಂಟೆಂಟ್ ಐತಿ. ಆ ಕಂಟೆಂಟ್ ಐತಿ ಏನು ಅದು ಎಲ್ಲ ಏನೋ ಎಬ್ಸಾಕತ್ತಿದ್ರು ಗಾಳಿ. ಆ ಗಾಳಿಗೆಲ್ಲ ಕಿವಿ ಕಡಕ್ಕೆ ಹೋಗ್ಬೇಡ. ರಾಕಿಂಗ್ ಸ್ಟಾರ್ ಯಶ್ ಅವರು ಏನದಾರಪ್ಪ ಅಂದ್ರೆ ರಾಕಿಂಗ್ ಸ್ಟಾರ್ ಅದಾರ ಅವರು. ಅದಕ್ಕಾಗಿ ದಯವಿಟ್ಟು ಅವ್ರ ಸಿನಿಮಾನ ಯಾರೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ಥಿಯೇಟ್ರ್ ಹೋಗಿ ನೋಡಿರಿ ಅಥವಾ ಮೊಬೈಲ್ನಾಗ ಯಾರು ನೋಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮೋಸಾಕೈತೆ. ಅವರು ಸಿನಿಮಾ ಮಾಡಿರ್ತಾರೆ ಪಾಪ, ಕಷ್ಟಪಟ್ಟು ಎಲ್ಲ ಮಾಡಿರ್ತಾರೆ. ಪ್ರೊಡ್ಯೂಸರು ಲೆಕ್ಕ ಹಾಕಿ ಎಲ್ಲ ಮಾಡಿರ್ತಾರೆ. ಆ ಕಾರಣದಿಂದ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂವಿಯನ್ನು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಹಂಗೆ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ಕೊರಿ. ಇದೇನು ಜಯರಾಮ್ ಗೇಮಿಂಗ್ ಏನು ಚಾನಲ್ ಇದಲ್ಲ, ಈ ಚಾನಲ್ ಮತ್ತೆ ಹೆಸರು ಚೇಂಜ್ ಮಾಡೋದನ್ರಿ. ದಯವಿಟ್ಟು ಯಾವ ರೀತಿ ಹೆಸರು ಚೇಂಜ್ ಮಾಡ್ಬೇಕು ಅಂತ ನನಗೂ ಮಾಡಬೇಕಾಗೈತಿ. ಅದ್ರ ಸಂಬಂಧ ಈ ವಿಡಿಯೋ ಮಾಡಕತ್ತೀನಿ. ನಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಏನದಾರಪ್ಪ ಅಂದ್ರೆ ಈಗ ಒಂದು 40-50 ಸಿನಿಮಾ ತೆಗ್ದಾರೆ. ಹೆಚ್ಚು ತೆಗ್ದಾರು. ಆಗ ಫಸ್ಟಕ್ಕೆ ಗಜಕೇಸರಿ, ರಾಜಾ ಹುಲಿ, ಏನಪ್ಪ ಸಿನಿಮಾ ಮೊನ್ನೆ ನೋಡ್ರಿ. ಈಗ ಬಾಲಿವುಡ್ನಾಗ ರಾಮಾಯಣ ಸಿನಿಮಾ ತೆಗ್ದವರು. ಅದು ಧಾರ್ಮಿಕವಾಗಿ ಹೇಳ್ಬೇಕಂದ್ರೆ ರಾಮಾಯಣ ಮೂವಿ ಒಳಗೆ ರಾವಣ ಪಾತ್ರದಲ್ಲಿ ಕಾಣಿಸ್ಕೊಂಡವರು ರಾಕಿಂಗ್ ಸ್ಟಾರ್ ಯಶ್ ಅವರು. ಅಂದ್ರೆ ಅವ್ರು ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಒಂದು ಸಿನಿಮಾದಾಗ 3 ಥರ ಪಾತ್ರ ಮಾಡ್ಯಾರ. ಅಂದ್ರೆ ದಾಡಿ, ತಲೆ ಸ್ವಲ್ಪ ಕೂದಲ, ಇದೊಂದು ಪಾತ್ರ. ಅಂದ್ರೆ ದಾಡಿ ಕಮ್ಮಿ ಹೋಗ್ಯಾವು, ದಾಡಿ ಪೂರ್ತಿ ಹೋಗ್ಯಾವು, ಮೀಸೆ ಎಟ್ಟದಾವು ಮತ್ತು ತಲೆ ಕೂದಲು ಕಮ್ಮಿ ಅದಾವ, ಅದೊಂದು ಸ್ಟೈಲ್. ಆದ್ರೆ ಇನ್ನು ಹೇರ್ ಸ್ಟೈಲ್ ಬಿಟ್ಟಾರ ಫುಲ್, ಅದು ಸ್ಟೈಲ್. 3 ಸ್ಟೈಲ್ದಾಗ ಆ್ಯಕ್ಟಿಂಗ್ ಮಾಡ್ಯಾರು. ಆಮ್ಯಾಗ ಇದ್ರಾಗ ಒಂದು ಸ್ವಲ್ಪ ನಿಮ್ಗೆ ಹೇಳ್ಬೇಕಂದ್ರೆ ಇದು ಭಯಾನಕ ಒಂದು ಸಿನಿಮಾ ಐತೆ ನೋಡ್ರಿ. ಅದೇನೋ ಈಗ ಅದೇನೋ ಓದ್ತಾರಲ್ಲ ರೀ ಮ್ಯಾಜಿಕ್ ಶೋ. ಆ ಮ್ಯಾಜಿಕ್ ಶೋದೊಳಗೆ ಒಬ್ಬಾಕಿ ಹುಡುಗಿ ಇರ್ತಾಳೆ. ಏನೇನೋ ಅದು ಆಕೈತಿ, ನನಗಂತೂ ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ. ಯಶ್ ಅವರು ಒಂದಿಷ್ಟು ಆ್ಯಕ್ಟಿಂಗನ್ನು ಮಾಡ್ಯಾರು. ಮಸ್ತ್ ಆ್ಯಕ್ಟಿಂಗ್ ಮಾಡ್ಯಾರ ಅಂತ ಹೇಳ್ಬೋದು ನಿಮಗೆ. ಆಮ್ಯಾಗ ನೆಕ್ಸ್ಟ್ ನಿಮಗೆ ಇದ್ರ ಸಿನಿಮಾ ಸಾರಾಂಶ ಏನಪ್ಪ, ಸಾರಾಂಶ ಏನೈತೆ ಅಂದ್ರೆ ಇವ್ರು ರಾಕಿಂಗ್ ಸ್ಟಾರ್ ಯಶ್ ಅವರು ತಿರುಗಾಡ್ತಿರ್ತಾರೋ, ಬಂದೂಕ್ಲಿ ಶೂಟ್ ಮಾಡ್ತಿರ್ತಾರೋ, ಮತ್ತು ಇದು ಮಾಡ್ತಿರ್ತಾರೋ. ಅಂದರೆ ಯುದ್ಧ ಬ್ಯಾಡಾಗಿರ್ತೈತಿ. ಆದ್ರೂ ಅವರು ಒಂದು ತಪ್ಪಾಗಿ ಎಲ್ಲರನ್ನೂ ಶೂಟ್ ಮಾಡೋದು, ಕೊಲ್ಲೋದು, ಈ ಒಟ್ಟು ಒಂದಕ್ಕೂ ಶೂಟ್ ಮಾಡೋದು ಇವ್ರದ್ದು ಕೆಲಸ ಆಗೈತೆ ನೋಡ್ರಿ. ಅಂದ್ರೆ ಅವ್ರನ್ನ ಹುಡುಗನ ಸಾರಿ ಕಲಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಆದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಹಂಗೆ ಆಗ್ತಾರೆ. ಆಮ್ಯಾಗ ಇದು ಸಿನಿಮಾದ ನಿಮ್ಗೆ ಪೂರ್ತಿ ನನಗೆ ಟ್ರೈಲರ್ ನೋಡಿ ಬಗ್ಗೆ ಪೂರ್ತಿ ಹೇಳೋಕ್ಕಾಗೋದಿಲ್ಲ. ಸಿನಿಮಾ ಬಂದಮ್ಯಾಗ ಮತ್ತು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ. ಆಮ್ಯಾಗ ನೋಡ್ರಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿರಿ. ಕಮೆಂಟ್ ಮ್ಯಾಗ ಜೈ ರಾಕಿಂಗ್ ಸ್ಟಾರ್ ಯಶ್ ಅಂತ ಕಮೆಂಟ್ ಮಾಡಿರಿ. ಆಮ್ಯಾಗ ಈ ಒಂದು ವಿಡಿಯೋದಾಗ ನಿಮ್ಗೆ ಸಂಪೂರ್ಣವಾಗಿ ಅಂತ ಹೇಳೋಕ್ಕಾಗೋದಿಲ್ಲ ರೀ. ನನ್ನ ಕೈಲಿ ಆದಷ್ಟು ಹೇಳಕ್ಕೆ ಟ್ರೈ ಮಾಡಕತ್ತೇನೆ ರೀ. ದಯವಿಟ್ಟು ಅದಕ್ಕೆ ಕೊನೆಯವರೆಗೂ ನೋಡಿರಿ. ಯಾಕಪ್ಪ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ಮಾಡಿರೋದಂದ್ರೆ ಟಾಕ್ಸಿಕ್ ಅಂದ್ರೆ ಇದರ ಸರಳವಾಗಿ ಹೇಳ್ತಾನೆ. ಟಾಕ್ಸಿಕ್ ಅಂದ್ರೆ ವೇಸ್ಟ್ ಅಂದಂಗೆ, ಕನ್ನಡದೊಳಗೆ ವೇಸ್ಟ್ ಅಂದಂಗೆ. ಅದ್ರಾಗ ಈ ಸಿನಿಮಾದೊಳಗೆ ಟಾಕ್ಸಿಕ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ಭಯಾನಕ ತಿಂಡಿ ಪಿಕ್ಚರ್ ಅಂದಂಗೆ.
ನಾವು ಉತ್ತರ ಕರ್ನಾಟಕದೊಳಗೆ ತಿಂಡಿ ಪಿಕ್ಚರ್ ಅಂತ ಕರಿತೀವಿ. ಮನ್ನಗಂಡ ಪಿಕ್ಚರ್ ಅನ್ನೋದಕ್ಕೆ ತಿಂಡಿ ಪಿಕ್ಚರ್ ಅಂತ ನಾವು ಒಂದು ಆಡು ಭಾಷೆ ಒಳಗೆ ಕರಿತೀವಿ ರೀ. ಆಮ್ಯಾಗ ಮಂಡ್ಯದ ಹುಡುಗ, ಮಂಡ್ಯದ ರಾಕಿಂಗ್ ಸ್ಟಾರ್ ಯಶ್ ಇಡೀ ನಮ್ಮ ಭಾರತ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಸಿನಿಮಾ ಮಾಡಕತ್ತಾರ. ಅದನ್ನು ನಮಗೊಂದು ಹೆಮ್ಮೆ ರೀ. ಅದು ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಸ್ಟೈಲನ್ನು ಪಾಪರಮ್ಮ ಡಿ ಬಾಸ್ ಅವರು ಜೈಲು ಸೇರ್ಯಾರು. ಆದರೆ ಇವ್ರದ್ದು ಹವಾ ಬಿಟ್ಟೈತಿ. ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ ಡಿ ಬಾಸ್ ಅವರು ಡೆವಿಲ್ ಸಿನಿಮಾ ಮಾಡಿ ಫುಲ್ ಹವಾ ಎಬ್ಸಿದ್ರು. ಈಗ ರಾಕಿಂಗ್ ಸ್ಟಾರ್ ಯಶ್ ಬಂದಾಗ ಅವ್ರದ್ದು ಒಂದು ಹವಾ ಎಬ್ಬಿಸ್ತಾರೆ. ಮ್ಯಾಜಿಕ್ ಶೋ ಸರ್ಕಲ್ ಏನೋ ಐತಿರಲಿ, ಅದು ಅಲ್ಲಿ ಸರ್ಕಸ್ ನೋಡ್ರಿ. ಅದು ಮ್ಯಾಜಿಕ್ ಶೋ ಅನ್ನೋಕೆ ಸರ್ಕಸ್ ಅಂತ ಅನ್ಬೋದು ನೋಡ್ರಿ. ಆ ಸರ್ಕಸ್ ಒಳಗೆ ಒಬ್ಬ ಹುಡುಗಿ ಇರ್ತಾಳೋ, ಅವ್ರು ನೋಡಿ ಇವರು ಪಿದಾ ಆಗಿಬಿಟ್ಟಿರ್ತಾರೋ. ಏನೇನೋ ಸ್ಟೋರಿಗಳು ಅದಾವ್ರಿ ಅದ್ರಾಗ. ಶಾರ್ಟ್ ಆಗಿ ಅಟ್ಟ ಕೊಟ್ಟಾರ. ಅದನ್ನು ಸಿನಿಮಾ ಬಂದ್ಮ್ಯಾಗ ಪೂರ್ತಿ ನೋಡೋನು. ಆಮ್ಯಾಗ ನಿಮ್ಗೆ ಇನ್ನಷ್ಟು ಏನು ಹೇಳಬೇಕು ಅನ್ನೋದು ನನಗೂ ಹೆಚ್ಚಿನ ಮಾಹಿತಿ ಇನ್ನೂ ಸಿಗಬೇಕಾಗೈತಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಮೊದಲ ಸಲ ಸಿನಿಮಾದಿಂದ ಪ್ರಾರಂಭ ಮಾಡಿ ಈಗ ಟಾಕ್ಸಿಕ್ ಮೂವಿವರೆಗೂ ಮತ್ತು ಇನ್ನು ಮುಂದೆ ರಾಮಾಯಣ ಬರತ್ತಲ್ಲ ಅಲ್ಲಿನೂ ಬಹಳಷ್ಟು ಒಂದು ಸಿನಿಮಾದಾಗ ತಮ್ಮ ಆ್ಯಕ್ಟಿಂಗನ್ನು ಪ್ರದರ್ಶನ ತೋರಿಸ್ಯಾರು. ದಾಡಿ ಬಿಟ್ಟ ಇದೊಂದು ಸ್ಟೈಲ್ ತೋರಿಸ್ಯಾರ, ಈ ಕಡೆ ಇನ್ನೊಂದು ಸ್ಟೈಲ, 3-4 ಥರ ಸ್ಟೈಲ್ ಇದಾವೆ. ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿಮಾನಿಗಳಿಗೆ ಏನು ಹೇಳಕೊಂಡಾರಂದ್ರೆ, ಅವ್ರ ಅಭಿಮಾನಿಗಳಿಗೆ ನೀವು ನನ್ನ ಮ್ಯಾಗ ಭರವಸೆ ಇಡ್ರಿ, ನಾ ಅಂತೂ ಮಸ್ತ್ ಸಿನಿಮಾ ಮಾಡೇನಿ ರೀ, ನನ್ನ ಮ್ಯಾಗ ನೀವು ಭರವಸೆ ಇಟ್ರಿ ಅಂದ್ರೆ ನಾನು ಒಂದು ಏನೋ ಮಾಡ್ತೇನಂತ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಾರ. ಮತ್ತು ರಾಕಿಂಗ್ ಸ್ಟಾರ್ ಯಶ್ ಏನದಾರಲ್ಲ, ನಮ್ಮ ಕನ್ನಡದ ಮ್ಯಾಗ ಬಹಳ ಪ್ರೀತಿ ಇಟ್ಟಾರ ಅವರು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಏನಪ್ಪ ಅಂದ್ರೆ ಅವ್ರು ಯಾರನ್ನೂ ಬಿಟ್ಟು ಕೊಟ್ಟಿಲ್ಲ. ನಮ್ಮ ಕರ್ನಾಟಕದವ್ರನ್ನ ಯಾರನ್ನೂ ಬಿಟ್ಟು ಕೊಟ್ಟಿಲ್ಲ. ತಮ್ಮ ಕನ್ನಡಿಗರನ್ನ ಇನ್ನೂ ಮನದಟ್ಟು ಇಟ್ಕೊಂಡಾರ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದಾಗ ಮೊದಲು ಸಿನಿಮಾ ಮಾಡ್ಯಾರ. ಸಿನಿಮಾ ಮಾಡಿ ಈಗ ಬಾಲಿವುಡ್ಗೆ ಎಂಟ್ರಿ ಆದ್ಮ್ಯಾಗ ಅವ್ರು ಚೇಂಜ್ ಮಾಡ್ಕೊಂಡಿಲ್ಲ ರೀ. ರಶ್ಮಿಕಾ ಮಂದಣ್ಣ ಅವ್ರಿಗತೆ ಚೇಂಜ್ ಆಗಿಲ್ಲ ರೀ ಅವರು. ಈಗಲೂ ನಾವು ಕನ್ನಡಗೋಸ್ಕರ ಮಾಡ್ತೀನಿ ಅಂತ ಒಂದು ಸಿನಿಮಾದ ಮೂಲಕ ಈ ಎಕ್ಸ್ಪ್ಲನೇಷನ್ ಕೊಟ್ಟಾರ. ಮತ್ತು ನಿಮಗೆ ಇನ್ನೂ ಏನೋ ವಿಷಯಗಳು ಭಾಳ ಅದಾವ ಹೇಳ್ಬೇಕಂದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಳ ಒಂದು ಇದಕ್ಕೆ ಹೋಗ್ರಿ ನೀವು. ಅವ್ರು ರಾಕಿಂಗ್ ಸ್ಟಾರ್ ಯಶ್ ಒಂದು ಸಿನಿಮಾಗೊಂದು ಸ್ಟೈಲ್ ಅದ ರೀ. ಗೂಗ್ಲಿ ಸಿನಿಮಾಗಾರ ಬೇರೆ ಐತಿ, ರಾಜಾಹುಲಿ ಒಂಥರ ಬೇರೆನೇ ಐತಿ, ಆಮ್ಯಾಗ ಗಜಕೇಸರಿನೂ ಒಂಥರ ಬೇರೆ ಐತಿ, ಮುದ್ರಾಸನ ಒಂಥರ ಬೇರೆ ಐತಿ, ಆಮ್ಯಾಗ ಮಣ್ಣೆ ಎದುರಿರ್ತಾರಲ್ಲ KGF ಸಿನಿಮಾನು ಒಂಥರ ಬೇರೆ ಐತಿ. ಅಂದರೆ ಡಿಫ್ರೆಂಟ್ ಸ್ಟೈಲ್ ಆದಂಥ ಒಂದು ಸಿನಿಮಾಗಳನ್ನ ಮಾಡ್ಕೊತ ಹೊಂಟಾರಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಆಮ್ಯಾಗ ಇವತ್ತು ತಾರೀಕು 25-26 ತಾರೀಕು 100% ರಿಲೀಸ್ ಅಂತೂ ಆಕತಿ. ಸಿನಿಮಾ ಮಂದಿರದಾಗ ಎಲ್ಲಕ್ಕೂ ರಿಲೀಸ್ ಆಕತಿ. ಟಾಕ್ಸಿಕ್ ಕನ್ನಡ ಮೂವಿನ ಟ್ರೇಲರ್ ನಿನ್ನೆ ತಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಒಂದು ಚಾನಲ್ದಾಗ ಅಪ್ಲೋಡ್ ಮಾಡೀನಿ ರೀ. ಆದ್ರೆ ಅದಕ್ಕೆ ಕಾಪಿರೈಟ್ ಕ್ಲೇಮ್ ಆಗಿಬಿಟ್ಟೈತೆ ರೀ. ಕಾಪಿರೈಟ್ ಕ್ಲೇಮ್ ಆಗಿ ಬ್ಲಾಕ್ ಮಾಡಿಬಿಟ್ಟಾರೆ ನಮ್ದು ಒಂದು ಐಡಿಯಾನ. ಅದ್ರ ಸಂಬಂಧ ಎಲ್ಲಿದೈತಿ. ಮತ್ತು ಈಗ ಇಷ್ಟು ನಾವು ಶಾರ್ಟ್ಕಟ್ ವಿಡಿಯೋ ಮಾಡ್ಬೇಕಂತ ಈ ಒಂದು ವಿಡಿಯೋ ಮಾಡಕತ್ತಾನ ರೀ. ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನಾ ಎಷ್ಟು ಸತಿ ನೀವು ಮಾಡ್ತಿರಲ್ಲ ಅಂತೂ ಗೊತ್ತಿಲ್ಲ, ಆದ್ರೆ ಒಂದು ಲೈಕ್ ಮಾಡಿರಿ ಅಂತ ಹೇಳುವಂಥ ಕರ್ತವ್ಯ ಐತ್ರಿ. ಅದಕ್ಕೆ ಹೇಳಕತ್ತೇನೆ ರೀ. ಆಮ್ಯಾಗ ನೋಡಿರಿ, ಈಗ ರಾಕಿಂಗ್ ಸ್ಟಾರ್ ಯಶ್ ಏನದಾರಲ್ಲ, ಅವರು ದಾಡಿ ಬಿಟ್ಟು ಮೀಸೆ ಬಿಟ್ಟು ಈ ರೀತಿ ಎಲ್ಲ ಒಂದು ಅವ್ರಿಗೆ ಈಗ 2 ಮಕ್ಕಳು ಅದ ರೀ. ಆಮ್ಯಾಗ ಧರ್ಮಪತ್ನಿ ಅವರ ಪತ್ನಿ ಅವರಾದಂಥ ರಾಧಿಕಾ ಪಂಡಿತ್. ಅದು ರಾಧಿಕಾ ಪಂಡಿತ್ ಯಾಕಂತಾರೆ ಅವ್ರಿಗೆ, ರಾಧಿಕಾ ಯಶ್ ಅಂತ ಅನ್ಬೋದ್ರಲ್ಲೇ, ಪಂಡಿತ ಅವ್ರ ಅಡ್ರೆಸ್ ಇರ್ಬೋದು, ಆದ್ರೆ ಅವ್ರ ಹೆಸರು ತಗೋತಾರೆ ನನಗೂ ಗೊತ್ತಿಲ್ಲ. ಆಮ್ಯಾಗ ರಾಕಿಂಗ್ ಸ್ಟಾರ್ ಯಶ್ ಅವರು ಎಷ್ಟು ಸಿಗರೇಟ್ ಸೇದಾರ ಅನ್ನೋದ್ರಲ್ಲಿ ಹಾಕಿಲ್ಲ. ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಎಷ್ಟು ಮಂದಿನ ಕೊಂದಾರ ಅನ್ನೋದ್ರಲ್ಲಿ ಹಾಕಿಲ್ಲ. ಈ ಸಿನಿಮಾದಾಗ ಅಷ್ಟು ಮಂದಿನ ಕೊಲೆ ಮಾಡ್ಯಾರು, ಅಷ್ಟು ಮಂದಿನ ಬಿಡಿಸಿ ಸೇದ್ಯಾರು, ಸಿಗರೇಟ್ ಸೇದ್ಯಾರು. ಅಷ್ಟೊಂದು ಒಂಥರ ಭಯಾನಕ ಸಿನಿಮಾ ಅಂತ ಅನ್ಬೋದು ರೀ ಅದಕ್ಕೆ. ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಏನದಾರಪ್ಪ ಅಂದ್ರೆ, ಈಗ ಕನ್ನಡದ ಒಂದು ಮೇರು ನಟ ಅಂತ ಅನ್ಬೋದು. ಈಗ ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಆಮ್ಯಾಗ ಸುದೀಪ್ ಆಗಿರ್ಬೋದು, ಡಾಲಿ ಧನಂಜಯ್ ಆಗಿರ್ಬೋದು, ಆಮ್ಯಾಗ ಇನ್ನೂ ಅದಾರೆ ಭಾಳ ಮಂದಿ ಅದಾರೆ. ಏನು ಹೇಳಕ್ಕೆ, ಅರ್ಜುನ್ ಸರ್ಜಾ, ಚಿರಂಜೀವಿ ಸರ್ಜಾ, ಧ್ರುವ ಸರ್ಜಾ, ಈ ರೀತಿ ಎಲ್ಲ ಸಿನಿಮಾದವರು ಅದಾರ ರೀ ನಮ್ಮ ಒಂದು ಸಿನಿಮಾ ಇಂಡಸ್ಟ್ರಿ ಒಳಗೆ. ಅಂತಹ ಒಂದು ಕನ್ನಡ ಇಂಡಸ್ಟ್ರಿ ಒಳಗೆ ಇಷ್ಟೆಲ್ಲ ಮಂದಿ ಇರುವಾಗ ಯಾರು ಕೂಡ ಸಿನಿಮಾದಾಗ ಬಡತನ ಬರಂಗಿಲ್ಲ ರೀ. ನಿಮ್ಗೆ ಹೇಳ್ಬೇಕಂದ್ರೆ, ಈಗ ಶಿವಣ್ಣ ಮತ್ತು ಉಪೇಂದ್ರ ಅವರು ಕೂಡ ಹಲವು ಸಿನಿಮಾನು ಮಾಡ್ಯಾರ. ಮೊನ್ನೆ 45 ಸಿನಿಮಾ ಬಂದಿತ್ತು, ಮಾರ್ಕ್ ಸಿನಿಮಾ ಬಂದಿತ್ತು, ಮತ್ತು ಈಗ ಡೆವಿಲ್ ಸಿನಿಮಾ ಬಂದಿತ್ತು. ಈಗ ಯಾವುದು ಟಾಕ್ಸಿಕ್ ಕನ್ನಡ ಮೂವಿ ಬರತೈತಿ, ಬೇರೆ ಭಾಷೆದಾಗ ರಿಲೀಸ್ ಆಗೈತಿ. ಮತ್ತು ಇಷ್ಟೆಲ್ಲ ಒಂದು
ಒಂದು ಮಹತ್ವವನ್ನು ಹೊಂದಿರುವಂತಹ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದಾಗಿ ಬೆಳಿತೈತ್ರಿ. ಹಿಂಗೆ ಬೆಳ್ಕೋತ ಹೋಗಲಿ ಅಂತ ನನ್ನ ಒಂದು ಅನಿಸಿಕೆ ಐತ್ರಿ. ಆಗ ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡಿರಿ. ಯಾಕಪ್ಪ ಅಂದ್ರೆ ಈಗ ನೋಡಿರಿ ನಾ ನಿಮ್ಗೆ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ಕೋತ ಹೊಂಟೇನ್ರಿ. ನನ್ನ ಫೇಸ್ ನಿಮ್ಗೆ ತೋರಿಸಿಲ್ಲ ಅಂದ್ರೆ ನಮ್ಮ ಹಳೆ ವಿಡಿಯೋದಾಗ ನೋಡಿರಿ ನನ್ನ ಫೇಸ ನಿಮ್ಗೆ ಹೆಂಗತಿ ಗೊತ್ತಾಕತಿ. ಬಟ್ ಆದ್ರೆ ನನಗೆ ಏನು ಬೇಕಾಗಿತ್ತಪ್ಪ ಅಂದ್ರೆ ಟಾಕ್ಸಿಕ್ ಕನ್ನಡ ಮೂವಿ ಚೆಂದ ಓಡಬೇಕು. ಅದಕ್ಕೆ ನಿಮ್ಮ ಅಭಿಪ್ರಾಯವೇನು ಅಂತ ನನ್ನ ಕಮೆಂಟ್ ಮಾಡಿರಿ ಅಂಥೇಳಿ ನಿಮಗೆ ದಯವಿಟ್ಟು ನಾ ಒಂದು ಬೇಡಿಕೆನ ಇಟ್ಟೀನಿ. ನಿಮ್ಮ ಅಭಿಪ್ರಾಯವನ್ನು ಏನೈತಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಮ್ಮ ಡಿ ಬಾಸ್ ದರ್ಶನ್ ಅವರು ಕೂಡ ಜೈನಿ ಅದಾರ ಪಾಪ, ಅವರು ಬಿಡುಗಡೆ ಆಗಲಿ ಅಂತ ನೀವು ಹಾರೈಸ್ರಿ. ಈ ಒಂದು ಸಿನಿಮಾದ ಮೂಲಕ ಎಷ್ಟು ಮಂದಿನ ಅಟ್ರಾಕ್ಟಿವ್ ಮಾಡೋದಂತೂ ಗೊತ್ತಿಲ್ಲ, ಎಷ್ಟೋ ಕೋಟಿಗಟ್ಟಲೆ ಗಳಿಸ್ತೈತೆ ಅನ್ನೋದು ಗೊತ್ತಿಲ್ಲ, ಆದರೆ ಗಳಿಸುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ನೀವು ಕೂಡ ಯಶ್ ಅವರ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಯಶ್ ಅಂತ ಕಮೆಂಟ್ ಮಾಡಿರಿ. ಮತ್ತು ಇಲ್ಲಿಗೆ ಒಂದು ವಿಡಿಯೋನ ಮುಗಿಸಾಕತ್ತೇನೆ ನೋಡ್ರಿ. ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಕತ್ತೇನೆ. ನಮಸ್ಕಾರಗಳು. ನಮಸ್ಕಾರ ಕನ್ನಡದ ಜನತೆಗೆ. ಜೈ ಹಿಂದ್.